Hello students, welcome back to my YouTube channel Shifting Learning Academy. Today class 10 Karnataka Board 2024-2025 midterm Prathama Bhashe Kannada question paper with answer. If you are new to my channel, go subscribe my channel and share to your friends. Don't forget to hit the like button. So this is today's question paper with answer. First main 6 multiple choice questions with there, each carries 1 mark. First question, ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆನ್ಸರ್ ಇಸ್ ಸಿ, ಅನುನಾಸಿಕ ಸಂಧಿ. ಸೆಕೆಂಡ್ ಕ್ವೆಶ್ಚನ್, ಸಮಾನಾರ್ಥಕ ಅವ್ಯಕ್ಯಕ್ಕೆ ಉದಾಹರಣೆಯಾಗಿದ ಪದವಿದು. ಆನ್ಸರ್ ಇಸ್ ಬಿ, ಸುಮ್ಮನೆ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಆನ್ಸರ್ ಇಸ್ ಉದ್ಧರಣ ಚಿಹ್ನೆ. ಫೋರ್ತ್ ಕ್ವೆಶ್ಚನ್, ಕೈಯಾನು ಈ ಪದವು ಈ ಸಮಾಸಕ್ಕೆ ಸೇರಿದೆ. ಆನ್ಸರ್ ಇಸ್ ಕ್ರಿಯಾ ಸಮಾಸ. ನೆಕ್ಸ್ಟ್, ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯಾದ ಪದವಿದು. ಆನ್ಸರ್ ಇಸ್ ಡಿ, ಮಾಡಿಯಾನು. ಸಿಕ್ಸ್ತ್ ಒನ್, ಸಂಪ್ರದಾಯ ಕಾರ್ಯಕರ್ತವು ಈ ವಿಭಕ್ತಿಯಾಗಿದೆ, ಪಂಚಮಿ ವಿಭಕ್ತಿ. ನೆಕ್ಸ್ಟ್ ಕಮ್ ಟು ಸೆಕೆಂಡ್ ಮೇನ್, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. 4 ಇದೆ. ಪಾದುಕ ಹಾವುಗೆ, ವೈಶಾಖ ಬೇಸಿಗೆ, ತುತ್ತ ತುದಿ ದ್ವಿರುಕ್ತಿ, ಸತಿಪತಿ ಜೋಡಿ ಪದ, ಸಹದೇವ ಅಂಕಿತನಾಮ, ಪರ್ವತ ರೂಢನಾಮ, ಅವರ್ಗೀಯ ವ್ಯಂಜನಗಳು 9, ಅನುನಾಸಿಕಗಳು 5. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 7 ಕ್ವೆಶನ್ ಇರುತ್ತೆ. ಈಚ್ ಕ್ಯಾರೀಸ್ 1 ಮಾರ್ಕ್. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಭಾಷೆ ಭಾವನೆಯ ಅಭಿವ್ಯಕ್ತಿಗೆ ಸಾಧನವಾಗಿದೆ. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಕುಶಾಲ ಚಕ್ರದಂತೆ ತಿರುಗಿಸುವುದರಿಂದ ಶಾನುಭೋಗರಿಗೆ ತಲೆ ಸುತ್ತಿತು. ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತದೆ? ಅಭಿಯಂತರ ದಿನಾಚರಣೆ. 14th ಕ್ವೆಶನ್, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಫಾಗು ಹಳಕಟ್ಟಿ. ಹಕ್ಕಿಯ ಕಣ್ಣುಗಳು ಯಾವುವು? ಸೂರ್ಯ ಚಂದ್ರ. ಹಕ್ಕಿ ಯಾರನ್ನು ಹರಿಸಿದೆ? ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ. ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ? ಮೈದುಂಬಿ ನಿಂತಿವೆ. ಇದಿಷ್ಟು ಒನ್ ವರ್ಡ್ ಆನ್ಸರ್. ನೆಕ್ಸ್ಟ್ ಬಂದು 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. 10 ಕ್ವೆಶನ್ ಇರುತ್ತೆ. ಈಚ್ ಕ್ಯಾರೀಸ್ 2 ಮಾರ್ಕ್. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ. ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು, ಹೊಸ ಭರವಸೆಯನ್ನು ಮೂಡಿಸಿ. ಯಾವುದರ ನಡುವೆ ಸೇತುವೆಯಾಗಬೇಕಾಗಿದೆ? ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಭಗತ್ ಸಿಂಗ್ ಜಲಿಯನ್ ವಾಲ್ಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಭಗತ್ ಸಿಂಗ್ ಜಲಿಯನ್ ವಾಲ್ಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಅನ್ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ನೆಕ್ಸ್ಟ್, ಕವಿ ಪರಿಚಯ. 2 ಕವಿ ಪರಿಚಯ ಕೊಟ್ಟಿದ್ದಾರೆ. DS ಜಯಪ್ಪ ಗೌಡ ಮತ್ತು ರನ್ನ. ಇದು 1ಕ್ಕೆ 3 ಮಾರ್ಕ್ಸ್. ಇಬ್ಬರದು ಬರೀಬೇಕು. ನೆಕ್ಸ್ಟ್ ಒನ್, ಛಂದಸ್ಸಿಗೆ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ. ಇದನ್ನು ಗಣ ವಿಭಾಗ ಮಾಡಿ 4 ವಿಭಾಗಿಸಿ ಛಂದಸ್ಸಿನ ಹೆಸರು ಬರೀಬೇಕು. ಕಂದಪದ್ಯ, ಛಂದಸ್ಸಿನ ಹೆಸರು ಕಂದಪದ್ಯ. ಸೊ ಇದಕ್ಕೆ 3 ಮಾರ್ಕ್ಸ್. ನೆಕ್ಸ್ಟ್ ಬಂದು ಅಲಂಕಾರ. ಇದರಲ್ಲಿ ಅಲಂಕಾರದ ಹೆಸರನ್ನು ಹೇಳಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ಇದು ರೂಪ ಅಲಂಕಾರ. ನೆಕ್ಸ್ಟ್ ಗಾದೆ. ಮಾತೆ ಮುತ್ತು, ಮಾತೆ ಮೃತ್ಯು, ಅಥವಾ ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. 3 ಮಾರ್ಕ್ಸ್ಗೆ ಯಾವುದಾದ್ರೂ ಒಂದು ಬರೀಬೇಕು. ನೆಕ್ಸ್ಟ್ ಒನ್, 6 ಸಂದರ್ಭ ಇರುತ್ತೆ. 3 ಮಾರ್ಕ್ಸ್, 1ಕ್ಕೆ 18 ಮಾರ್ಕ್ಸು. ಜ್ಞಾನ ಭಂಡಾರ ಭದ್ರವಾಯಿತು ಯಾವ ಲೆಸನಿಂದ ಆಯ್ಕೆ ಆಗಿದೆ? ಯಾರು ಯಾರಿಗೆ ಹೇಳ್ತಿದ್ದಾರೆ, ಯಾವಾಗ ಹೇಳ್ತಿದ್ದಾರೆ ಅಷ್ಟು ಬರೆದ್ರೆ ಸಾಕು ಅಟ್ಲೀಸ್ಟ್. ನೆಕ್ಸ್ಟ್ ಒನ್, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ, ಪ್ರೀತಿಯ ಹಣತೆ ಹಚ್ಚೋಣ, ತಿಂಗಳಿನೂರಿನ ನೀರನ್ನು ಹೀರಿ, ಲಲನೆ ಪಡೆದಿಯೇ ಇದು ಮಂತ್ರಗಳಲ್ಲಿ ಮೊದಲಿಗ ನೀನು. ಇದಿಷ್ಟು ಸಂದರ್ಭ. ನೆಕ್ಸ್ಟ್ ಬಂದು ಪೋಮು. 2ರಲ್ಲಿ ಯಾವುದಾದ್ರೂ ಒಂದು, 4 ಮಾರ್ಕ್ಗೆ. ನೆಕ್ಸ್ಟ್ ಪದ್ಯ ಕೊಟ್ಟಿದ್ದಾರೆ, ಅದನ್ನು ಓದಿ ಸಾರಾಂಶವನ್ನು ಬರೀಬೇಕು. 4 ಮಾರ್ಕ್ಸ್. ನೆಕ್ಸ್ಟ್ ಒನ್, 8-10 ವಾಕ್ಯ. ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೀರಿ. ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿನ ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆಗಳನ್ನು ಕುರಿತು ಬರೀರಿ. ಇನ್ನೊಂದು ಕ್ವೆಶನ್, ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ನೆಕ್ಸ್ಟ್ ಪ್ಯಾಸೇಜ್ ಓದಿ ಕ್ವೆಶನ್ಸ್ನ ಆನ್ಸರ್ಸ್ ಮಾಡಿ. 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಪತ್ರ ಬರೆಯಿರಿ 5 ಮಾರ್ಕ್ಸ್ಗೆ. 2 ಆಪ್ಷನ್ ಇರುತ್ತೆ, ಯಾವುದಾದ್ರೂ ಒಂದು ಪತ್ರ ಬರೆಯಿರಿ. ಲಾಸ್ಟಲ್ಲಿ
ಪ್ರಬಂಧ 5 ಮಾರ್ಕ್ಸ್. ಗ್ರಂಥಾಲಯದ ಮಹತ್ವ ಅಥವಾ ಶಾಲೆಯಲ್ಲಿನ ಭಾಷಾ ಸಂಘದ ಕಾರ್ಯಚಟುವಟಿಕೆ ಅದ್ರ ಯಾವುದಾದ್ರು ಒಂದನ್ನು ಪ್ರಬಂಧ ಬರೀಬೇಕು. ಇದಿಷ್ಟು ಇವತ್ತಿನ ಪೇಪರು, ಮಿಡ್ ಟರ್ಮ್ essay 1 ಕ್ವಶನ್ ಪೇಪರ್ ಕನ್ನಡ. ಸೊ if you are new to my channel, subscribe my channel and go check out my channel. All the subjects question paper with answer, model question paper with answers are already uploaded. Go check it out. So stay tuned for more such updates. Thanks for watching. Bye bye.